BJP ಪ್ರಮುಖರ ಸಭೆಯನ್ನು ಇವತ್ತು ನಮ್ಮ ಆಫೀಸಲ್ಲಿ ಇವತ್ತು ಮೀಟಿಂಗನ್ನು ಮಾಡಿದ್ದೀರಿ. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು, ನಮ್ಮ ಛಲವಾದಿ ನಾರಾಯಣ ಸ್ವಾಮಿಯವರು, ಸುರೇಶ್ ಕುಮಾರ್ ಅವರು, ಅಶ್ವಥ್ ನಾರಾಯಣ್ ಅವರು, ನಮ್ಮ ಉಪನಾಯಕರು ಎಲ್ಲಿದ್ದಾರೆ ಬೆಲ್ಲದವರು, ನಮ್ಮ ತೆಂಗಿನಕಾಯಿಯವರು, ನಾವೆಲ್ಲರೂ ಕೂಡ ಸುಮಾರು ಎಷ್ಟು 2 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೀರಿ. ಮುಂದಿನ ಅಧಿವೇಶನ ಏನಿದೆ, ಈ ಒಂದು ಗೂಂಡಾಗಿರಿ ಸರ್ಕಾರ, ಜನರ ಸುಲಿಗೆ ಮಾಡ್ತಾ ಇರುವಂಥ ಸರ್ಕಾರ, ಕಾನೂನನ್ನು ಗಾಳಿಗೆ ತೂರಿ ಸಂವಿಧಾನದ ಪುಸ್ತಕ ಇಟ್ಕೊಂಡಿದ್ದಾರೆ ಅಷ್ಟೇ ಹೆಸರಿಗೆ ಮಾತ್ರ, ಆದರೆ ಸಂವಿಧಾನ ವಿರೋಧಿ ಕೆಲಸಗಳನ್ನು ಮಾಡೋ ಮುಖಾಂತರ ಇವತ್ತು ರಾಜ್ಯದಲ್ಲಿ ತೀವ್ರ ಬರಗಾಲ ಇದ್ದರೂ ಕೂಡ ಇವರು ಯಾತ್ರೆ ಮಾತ್ರ ನಿಂತಿಲ್ಲ. ಡೆಲ್ಲಿ ಯಾತ್ರೆ ನಿರಂತರವಾಗಿ ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ ಹೊರತು ಬರಗಾಲದ ಬಗ್ಗೆ ಎಲ್ಲೂ ಕೂಡ ಕ್ರಮ ತೆಗೆದುಕೊಂಡಿಲ್ಲ. ಇದುವರೆಗೂ ಒಂದೇ ಒಂದು ನಯಾ ಪೈಸೆ ಹಣನೂ ಕೂಡ ಬರಗಾಲದಲ್ಲಿ ಎಲ್ಲೂ ಬಿಡುಗಡೆ ಮಾಡದೇ ಇರೋದು. ಇವತ್ತು ಮಧ್ಯ ಕರ್ನಾಟಕದಲ್ಲಂತೂ ದೊಡ್ಡ ಭೀಕರವಾದಂಥ ಬರಗಾಲ ಇದೆ ಮಧ್ಯ ಕರ್ನಾಟಕದಲ್ಲಿ. ಅಷ್ಟಿದ್ದರೂ ಕೂಡ ಹಣ ಬಿಡುಗಡೆ ಮಾಡದೆ ಮತ್ತು ಬರಗಾಲ ಅಂತ ಘೋಷಣೆ ಮಾಡದೆ ನಾಟಕ ಆಡ್ತಾ ಇದ್ದಾರೆ. ಅದೇ ರೀತಿ ಈ ಬಿಡದಿ ಟೌನ್ಶಿಪ್ ರೈತರನ್ನು ಒಕ್ಕಲೆಬ್ಬಿಸಿ ಹಳ್ಳಿಗಳನ್ನು ಖಾಲಿ ಮಾಡಿಸಿ ಇವರ ರಿಯಲ್ ಎಸ್ಟೇಟ್ ದುಡ್ಡು ಮಾಡೋಕ್ಕೋಸ್ಕರ ಅದರಲ್ಲಿ 30,000 to 40,000 ಕೋಟಿ ಹಣ ಬರ್ತೈತೆ. ಅದರಲ್ಲಿ ಯಾರ ಜಾಬ್ಗೆ ಹೋಗ್ತಾ ಇದೆ? ಆ ಬಿಡದಿ ಟೌನ್ಶಿಪ್ ಅಂದ ಅಲ್ಲಿ ಬೆಳೆಯೋಂಥ ರೈತರ ಬೆಳೆಗಳಿಗೆ ಸುಮಾರು 10 ಲಕ್ಷ ತೆಂಗಿನ ಗಿಡ ಇದೆ, 10 ಲಕ್ಷ ಅಡಿಕೆ ಮರ ಇದೆ, ಮಾವಿನ ಮರ ಇದೆ, ಸುಮಾರು 15-20 ಸಾವಿರಕ್ಕೂ ಮೇಲ್ಪಟ್ಟು ಹಸುಗಳಿದೆ. ಇಷ್ಟಿದ್ರೂ ಕೂಡ ಆ ಬಿಡದಿ ಟೌನ್ಶಿಪ್ ಮಾಡೇ ಮಾಡ್ತೀನಿ, ಅದರಲ್ಲಿ ದುಡ್ಡು ಹೊಡಿತೀನಿ ಅನ್ನೋ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇದರ ವಿರುದ್ಧನೂ ಕೂಡ ನಾವು ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಅದೇ ರೀತಿ KPSCಯ ದೊಡ್ಡ ಹಗರಣ ಆಗೋಗಿದೆ. ದಿನನಿತ್ಯ ಒಂದೊಂದು ಹಗರಣ ಆಚೆ ಬರ್ತಾಯಿದೆ KPSC. ಸೊ ಈ ಸರ್ಕಾರ KPSCಯಲ್ಲಿ ಈ ಸರ್ಕಾರನೂ ಕೂಡ ಭಾಗಿಯಾಗಿದೆ. ಲಂಚದ ಹಣ ಇವರ ಮನೆ ಬಾಗಿಲಿಗೂ ಲಂಚದ ಹಣ ಹೋಗ್ತಾ ಇದೆ. ಇದರ ವಿರುದ್ಧನೂ ಕೂಡ ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಪೊಲೀಸ್ ನೇಮಕಾತಿಯಲ್ಲೂ ಅಕ್ರಮ ನಡೀತಾ ಇರೋವಂಥದ್ದು. ಇನ್ನು ಗೃಹಲಕ್ಷ್ಮಿ ವಿಚಾರವಾಗಿ 5,000 ಕೋಟಿ ಹಣ ಎಲ್ಲೋಗಿದೆ ಅಂತ ಇದುವರೆಗೂ ಗೊತ್ತಿಲ್ಲ. ಪಾಪ ಮಂತ್ರಿ ಹೆಸರು ಲಕ್ಷ್ಮಿ ಅಮ್ಮನೂ ಕಾಣೆಯಾಗಿದ್ದಾರೆ. ಇಲ್ಲಿ ಬಡವರಿಗೆ ಲಕ್ಷ್ಮಿ ಇಲ್ಲ, ಅಲ್ಲಿ ಲಕ್ಷ್ಮಿ ಅಮ್ಮನೂ ಕಾಣೆಯಾಗಿದ್ದಾರೆ. ಈಗ ಅವ್ರ ಪಾಪ ಮಂತ್ರಿನೂ ಮಾಡಿಲ್ಲ ಅವ್ರನ್ನ. ಹಣ ಮಾತ್ರ 5,000 ಕೋಟಿ ಎಲ್ಲೋಯ್ತು ಅಂತ ಇನ್ನೂ ಗೊತ್ತಿಲ್ಲ. ಈ ವಿಚಾರವಾಗಿ ನಾವು ಚರ್ಚೆ ಮಾಡೋರಿದ್ದೀರಿ. ಮತ್ತು ಮೇಕೆದಾಟು ವಿಚಾರವಾಗಿ ಈಗ ಕೇಂದ್ರ ಸರ್ಕಾರ ಕ್ಲೀನ್ ಚಿಟ್ ಕೊಟ್ಟಿದೆ, ಮಾಡಿ ಅಂತೇಳಿ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಇಷ್ಟಾದ್ರೂ ಕೂಡ ಮೇಕೆದಾಟು ಬಗ್ಗೆ ಇನ್ನೂ ಪ್ರಪೋಸಲ್ಲೇ ರೆಡಿ ಮಾಡಿಲ್ಲ ಇವರು. ಮತ್ತು ಕಳೆದ 4-5 ತಿಂಗಳಿಂದ ಪೆನ್ಷನ್ ಹಣ ಬರ್ತಾಯಿಲ್ಲ ಯಾರಿಗೂ. ಇರೋ ಪೆನ್ಷನ್ನೆಲ್ಲ ಕಟ್ ಮಾಡ್ತಾ ಇದ್ದಾರೆ. ರೇಷನ್ ಕಾರ್ಡ್ಗಳು ಸುಮಾರು 20-25 ಲಕ್ಷ ರೇಷನ್ ಕಾರ್ಡ್ಗಳನ್ನು ಕಟ್ ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದೀರಾ? ಇಲ್ಲಿ ಹಣವನ್ನು ಲೂಟಿ ಹೊಡಿತಾ ಇದ್ದೀರಾ. ಇನ್ನೊಂದು ಕಡೆ ಬಡವರಿಗೆ ಸೇರಬೇಕಾದ ಹಣವನ್ನು ತಿಂತಾ ಇದ್ದೀರಾ ನೀವು. ಈ ಎಲ್ಲ ವಿಚಾರಗಳನ್ನು ಈ ಸರಿ ಹೈ ವೋಲ್ಟೇಜ್ ಅಧಿವೇಶನ ಆಗುತ್ತೆ ಇದು. ಯಾಕೆಂದರೆ DK ಶಿವಕುಮಾರು ಅವ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಯಾಕಂದರೆ ಅವರು ಹಿಂದೆ ಮಂತ್ರಿ ಸ್ಥಾನ ಕೊಡದಿದ್ದಾಗ SM ಕೃಷ್ಣ ಅವರ ಬಾಗಿಲು ಒದ್ದು ತಗೊಂಡವರು. ಈಗ ಸಿದ್ದರಾಮಯ್ಯನವರ ಅದೇ ರೀತಿ ಮುಖ್ಯಮಂತ್ರಿ ಪದವಿನೂ ಕೂಡ ಸಿದ್ದರಾಮಯ್ಯನವ್ರ ಮನೆ ಬಾಗಿಲು ಒದ್ದು ಇವತ್ತು ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಿದ್ದಾರೆ. ಸೊ ಎಲ್ಲ ದುಂಡಾವರ್ತಿ ಇವತ್ತು ಸಭಾಪತಿಗಳು ಅವರ ಬಲವಂತವಾಗಿ ಅವರ ರಾಜೀನಾಮೆ ಪತ್ರವನ್ನು ಎಲ್ಲ ಅವ್ರ ಚೇಂಬರ್ಗೆ ನುಗ್ಗಿ ಸುಮಾರು 20-25 ಜನ MLCಗಳು ಮುಖ್ಯಮಂತ್ರಿಗಳು ಚೇಂಬರ್ ನುಗ್ಗಿ ಬಲವಂತವಾಗಿ ಸಹಿ ಹಾಕಿ ತಗೊಂಡೋಗಿರೋದು ನೋಡ್ತಾ ಇದೆ. ಅಂದರೆ ಕರ್ನಾಟಕದಲ್ಲಿರುವಂಥದ್ದು ಗೂಂಡಾ ರಾಜ್ಯ ಅನ್ನೋದು ಪ್ರೂವ್ ಆಗೋಗ್ಬಿಟ್ಟಿದೆ. ಇವತ್ತು ಪಕ್ಕಾ ಪ್ರೂವ್ ಆಗ್ಬಿಟ್ಟಿದೆ. ಈ ಎಲ್ಲ ವಿಚಾರಗಳನ್ನು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಲ್ಲಿ
ನಮ್ಮ ನಾಯಕರಾದಂಥ ನಾರಾಯಣ ಸ್ವಾಮಿಯವರ ನೇತೃತ್ವದಲ್ಲಿ ವಿಧಾನ ಪರಿಷತ್ತಲ್ಲೂ ಕೂಡ ದೊಡ್ಡ ಹೋರಾಟವನ್ನು ನಾವು ಮಾಡೋರಿದ್ದೀರಿ. ಮತ್ತು ಅಕ್ರಮವಾಗಿ ಕಾಂಗ್ರೆಸ್ ಲೆಟ್ರೆಡಲ್ಲಿ ಸ್ಪೀಕರು ಮತ್ತು ಸಭಾಪತಿಯ ಹೆಸರುಗಳನ್ನು ಘೋಷಣೆ ಮಾಡಿರೋದು ಇದು ಸಂವಿಧಾನ ವಿರೋಧಿ. ಅಂದರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ವಿಧಾನಸಭೆಯನ್ನು ಹೈಜಾಕ್ ಮಾಡಿಬಿಟ್ಟಿದೆ. ಇದು ಅಕ್ಷಮ್ಯ ಅಪರಾಧ. ಈ ವಿಚಾರವಾಗೂ ನಾವು ಹೋರಾಟ ಮಾಡೋರಿದ್ದೀರಿ. ಈಗ ನಾವು ಹೊರಟಿಯವರನ್ನು ಭೇಟಿ ಮಾಡಿ ಅವರ ಆಗಿರೋವಂಥ ನೋವೇನಿದೆ, ಅವರ ಬಲಾತ್ಕಾರವಾಗಿ ಸೈನ್ ಹಾಕ್ಸಿರೋವಂಥದ್ದು, ಅವರು ನನಗೆ 13ನೇ ತಾರೀಕು ಒಂದು ಅವಕಾಶ ಕೊಡಿ, ನಾನು ನನ್ನ ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಕೂಡ. ಇಷ್ಟು ದಿನ ನನಗೆ ಸಹಕಾರ ನೀಡಿದ್ದಾರೆ ಅಂತ ಹೇಳಿದ್ರು ಅವ್ರಿಗೆ ಅವಕಾಶ ಕೊಡದೆ ಬಲಾತ್ಕಾರವಾಗಿ ಸೈನ್ ಹಾಕ್ಸಿರೋದ್ರ ಬಗ್ಗೆ ಅವ್ರ ಜೊತೆ ಮಾತಾಡೋಕ್ಕೆ ನಾವೆಲ್ಲರೂ ಕೂಡ ಹೋಗ್ತಾ ಇದ್ದೀರಿ. ಅಂದರೆ ಈ ಸರ್ಕಾರ ಗೂಂಡಾಗಿರಿ ಸರ್ಕಾರ ಅನ್ನೋದು ಸ್ಪಷ್ಟ ಆಗಿದೆ. ಇನ್ನು ನಮ್ಮ ನಾಳೆ ನಮ್ಮ ರಾಜ್ಯ ಅಧ್ಯಕ್ಷರು ನಾವೆಲ್ಲ ಸೇರ್ತಾ ಇದ್ದೀರಿ, ನಮ್ಮ ನಾರಾಯಣ ಸ್ವಾಮಿ ಅವರೆಲ್ಲ. ಅದ್ರ ಬಗ್ಗೆ ಎಲ್ಲ ವಿಚಾರಗಳು ಬಂದಿದೆ, ಎಲ್ಲನೂ ವಿಚಾರಗಳು ಬಂದಿದೆ, ಚರ್ಚೆ ಆಗಿದೆ. ಯಾವ ರೀತಿ ಹೋರಾಟ ತೆಗೆದುಕೊಳ್ಬೇಕು ಅದನ್ನು ಮತ್ತೆ ತೀರ್ಮಾನ ಮಾಡಿ ಮತ್ತೆ ಇನ್ನೊಂದು 3 ದಿನ ಆದಮೇಲೆ ನಾಳೆ ಸಮನ್ವಯ ಸಮಿತಿ ಸಭೆ, ನಾಳೆ ಬೆಳಗ್ಗೆ ಮೋಸ್ಟ್ಲಿ 9 ಗಂಟೆಗೆ ಸಮನ್ವಯ ಸಮಿತಿ ಇದೆ. ಕುಮಾರಸ್ವಾಮಿಯವರು ನಾವು ಎಲ್ಲ ಕೂಡ ನಾಳೆ ಸೇರ್ತೀರಿ. ಬಿಡದಿ ಹೋರಾಟದ ಬಗ್ಗೆ ಏನು ಮಾಡಬೇಕು, ವಿಧಾನಸಭೆಯಲ್ಲಿ ಹೇಗೆ ಹೋರಾಟಗಳನ್ನು ಮಾಡಬೇಕು, ಯಾವ್ಯಾವ ವಿಚಾರಗಳನ್ನು ಚರ್ಚೆ ಮಾಡಬೇಕು, ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವಂಥ ದೃಷ್ಟಿಯಿಂದ ಯಾವ ರೀತಿ ಹೋರಾಟಗಳನ್ನು ಮಾಡಬೇಕು, ಇನ್ನು ಮುಂದೆ ಒಟ್ಟೊಟ್ಟಾಗಿ ಹೋರಾಟ ಮಾಡಬೇಕು ಅನ್ನೋ ವಿಚಾರವಾಗಿ ಚರ್ಚೆಯನ್ನು ಮಾಡ್ತೀವಿ. ನಾಳೆ ಅದನ್ನು ನಿಮ್ಮ ಕುಮಾರಸ್ವಾಮಿಯವರೇ ಅನೌನ್ಸ್ ಮಾಡ್ತಾರೆ. ನಾಳೆ ಈಗಾಗಲೇ ಚರ್ಚೆ ಮಾಡಿದೆ. ಮೊನ್ನೆನೂ ಕೂಡ ನಾನು ದೆಹಲಿಯಲ್ಲಿ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಪಾಸಿಟಿವ್ ಆಗಿದ್ದಾರೆ. ಒಟ್ಟೊಟ್ಟಿಗೆ ನಾವು ಎನ್ ಡಿ ಎ ಪಾರ್ಟ್ನರ್ಸ್. ಓಕೆ.